ಸ್ನೇಹಿತರೆ, ಗೋಡೆಗಳು ಇನ್ನಷ್ಟು ಸುಂದರಮಯವಾಗಿರಬೇಕಂತಂದರೆ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವ ಗೋಡೆಗೆ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಗೋಡೆಯನ್ನು ಮೊದಲನೇದಾಗಿ ಲ್ಯಾಂಬಿ ಫಿನಿಶಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನೀವು ಸೆಲೆಕ್ಟ್ ಮಾಡಿದಂತಹ ಡಿಸೈನ್ನ ಬೇಸ್ ಕೋಟನ್ನು ಪೇಂಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಟಾಪ್ ಕೋಟಿಂದ ಡಿಸೈನ್ ಮಾಡಿರುವಂಥದ್ದು. ಹಾಗೆ ನೋಡಿ, ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಡಿ, ಇಲ್ಲಿ ಡೆಮೋ ತೋರಿಸಿದ ಡಿಸೈನನ್ನು ಸ್ಪಾಂಜಿಂದ ಒರೆಸ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಅಲ್ಲಿಗೆ ಪ್ಯಾಚ್ ವರ್ಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚಿಕ್ಕ ಪೀಸ್ಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ 2 ರೀತಿಯಲ್ಲಿ ಒಂದೇ ಕಲರಲ್ಲಿ ಡಿಸೈನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಹಾಗೆ ನೋಡಿ, ಡಿಸೈನ್ ಮಾಡಿರುವಂತಹ ಗೋಡೆ ಪ್ಲೇನ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಿಚ್ ಬೋರ್ಡ್ ಎಲ್ಲ ಇದೆ ಅಂತ ಅನ್ನೋದಾದರೆ, ಸ್ವಿಚ್ ಬೋರ್ಡ್, ಲೈಟ್ ಹೋಲ್ಡರ್ ಇದೆ ಅಂತ ಅನ್ನೋದಾದರೆ ಅಲ್ಲಿ ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಪ್ಲೇನ್ ಆಗಿರೋ ಗೋಡೆಯನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನೋಡಿ, ಇದು ಹಾಲ್ನಲ್ಲಿ ಮಾಡ್ತಾ ಇರುವಂತಹದ್ದು. ಹಾಲ್ನಲ್ಲಿ ನೋಡಿ, ಇದು 16 ಫೀಟ್ನ ಗೋಡೆ ಇರುವಂತಹದ್ದು. ತುಂಬ ದೊಡ್ಡ ಗೋಡೆ ಆಗಿದೆ. ಒಂದೇ ಸಲ ಡಿಸೈನ್ ಮಾಡಲಿಕ್ಕಾಗಲ್ಲ, 3 ಸ್ಟೆಪ್ಪಲ್ಲಿ ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧಕ್ಕೆ ನಿಲ್ಲಿಸ್ಕೊಂಡು ಡಿಸೈನ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದು ಇಷ್ಟು ದೊಡ್ಡ ಗೋಡೆ ಆಗಿರುವುದರಿಂದ ಸ್ವಲ್ಪ ಪ್ಯಾಚ್ ವರ್ಕ್ ಆಗಿರೋ ಥರ ಕಾಣ್ತಾ ಇರುತ್ತೆ. ಯಾಕಂದರೆ ಒಂದು ಸೈಡ್ ಡಿಸೈನ್ ಮಾಡುವವರೆಗೆ ಇನ್ನೊಂದು ಕಡೆಗೆ ಲಾಸ್ಟ್ ತುದಿಯಲ್ಲಿ ಇದು ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಪ್ಯಾಚ್ ವರ್ಕ್ ಥರ ಆಗಿಬಿಡುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಡಿಸೈನ್ ಬಂದಿದೆ ಅಂತ. ಕಲರ್ಫುಲ್ಲಾಗಿ ಡಿಸೈನ್ ಆಗಿ ಸೂಪರಾಗಿ ಕಾಣ್ತಾ ಇರುತ್ತೆ. ನೀವು ಹಾಲ್ನಲ್ಲಿ ಇದೊಂದು ಡಿಸೈನ್ ಮಾಡ್ತಿದ್ದೀರಾ ಅಂತಂದರೆ ಮನೆಯ ಅಂದವನ್ನೇ ಹೆಚ್ಚಿಸ್ಕೊಳ್ಬೋದು. ಹಾಗೆ ನೋಡಿ, ನೀವು ಡಿಸೈನ್ ಸೆಲೆಕ್ಟ್ ಮಾಡಿರುವಾಗ ಕಲರ್ ಕಾಂಬಿನೇಷನ್ ಕೂಡ ಅದೇ ಆಗಿರಬೇಕಾಗತ್ತೆ. ಬೇರೆ ನೀವು ಸೆಲೆಕ್ಟ್ ಮಾಡಿರುವಂತಹ ಡಿಸೈನ್ ಬೇರೆ, ಕಲರ್ ಬೇರೆ ಆಗಿದ್ದರೆ ಅದು ಡಿಸೈನ್ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಯಾವ ಡಿಸೈನಲ್ಲಿ ಇರುತ್ತೋ ಅದೇ ಕಲರ್ ಕೂಡ ಹಾಗೆ ಇರಬೇಕಾಗುತ್ತೆ. ದೊಡ್ಡ ಗೋಡೆಗೆ ಡಿಸೈನ್ ಮಾಡಿರುವುದು ಪ್ಯಾಚ್ ವರ್ಕ್ ಥರ ಕಾಣ್ತಿದೆ ಅಂತಂದರೆ, ಈ ಡಿಸೈನ್ ಡ್ರೈ ಆದ ನಂತರ ಇದ್ರ ಮೇಲ್ಗಡೆಗೆ ನೀವು ಸ್ಪ್ರೇ ಡಿಸೈನನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಪ್ಯಾಚ್ ವರ್ಕ್ ಆಗಿರೋದು ಕೂಡ ಕಾಣಲ್ಲ. ನೀವು ಬಬಲ್ಸ್ ಅಥವಾ ಫ್ಲವರ್ ಡಿಸೈನನ್ನು ಸ್ಪ್ರೇ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಇಲ್ಲಿ ಕಿಟಕಿಯ ಮೇಲ್ಗಡೆ ನೋಡಿ ಸ್ವಲ್ಪ ಪ್ಯಾಚ್ ವರ್ಕ್ ಥರ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಚಿಕ್ಕದಾದಂತಹ ಪ್ಲೇನ್ ಆಗಿರುವಂತಹ ಗೋಡೆಯನ್ನೇ ತಗೊಂಡ್ರೆ ಕ್ಲಿಯರಾಗಿ ಬರುತ್ತೆ. 10x10 ಇದ್ದರೆ ಅಂತೂ ಕ್ಲಿಯರಾಗಿ ಬರುತ್ತೆ. ಅದಕ್ಕೂ ಉದ್ದ ಇದೆ ಅಂತ ಅನ್ನೋದಾದರೆ ಸ್ವಲ್ಪ ಪ್ಯಾಚ್ ವರ್ಕ್ ಥರ ಆಗಿಬಿಡುತ್ತೆ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಪೇಂಟಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರ ಹಾಲ್ನಲ್ಲಿ ಒಂದು ಡಿಸೈನನ್ನು ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಡಿಸೈನ್ ನಿಮಗೆ ಇಷ್ಟವಾಯ್ತಂದರೆ ಲೈಕ್ ಮಾಡಿ. ಹಾಗೆ ಡಿಸೈನ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.